ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಬ್ರೈಡಲ್ ಡಿಸೈನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟಿಗೆ ಲೇಸ್ ತೊಗೊಂಡಿದ್ದೀನಿ. ಇಲ್ಲಿ ವೀಟ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು 3 mm ಸೈಜ್ದು ವೀಟ್ ಬೀಡು. ಹಾಗೆ ಗೋಲ್ಡ್ ಬೀಡ್ ರೌಂಡ್, ಇದು ಬಂದು 2 mm ರೌಂಡ್ ಬೀಡು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ 6 ಎಳೆ ದಾರನ ತಗೊಂಡು ನಾಟ್ ಹಾಕೊಂಡಿದ್ದೀನಿ. ನೀಡಲ್ ಬಂದು 10.75 mm ತಗೊಂಡಿದ್ದೀನಿ. ಸೊ ಬಟ್ಟೆ ಸೀದಾ ಸೈಡಿಂದ ಅಂದರೆ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡಿಸೈನ್ನ. ಸೊ ಒಂದು ಲಾಕ್ ಆಯಿತು. ಪಕ್ಕದಲ್ಲೇ ಇನ್ನೂ ಒಂದು ಸತಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ 2 ಸತಿ ಲಾಕ್ ಆದಮೇಲೆ 1, 2, 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್, 1, 2, 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ 1, 2, 3 ಚೈನ್, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ 3 ಸತಿ 3 ಚೈನ್ ಹಾಕಿದ್ಮೇಲೆ ಈಗ ಇಲ್ಲಿ ಒಂದು ಬೀಡ್ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಫ್ಲವರ್ ಬೀಡ್ ತಗೊಂಡಿದ್ದೀನಿ. ಇದು 4 mm ಅಥವಾ 5 mm ಸೈಜ್ದಾದ್ರೆ ನಡೆಯುತ್ತೆ. ಸೊ ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಫಸ್ಟಿಗೆ ಇಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಸೊ ಬಟ್ಟೆಗೆ ಲಾಕ್ ಮಾಡಿಕೊಂಡೆ. ಈಗ ಮತ್ತೆ 3 ಚೈನ್, 1, 2, 3 ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್, 1, 2, 3 ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಈಗ ಫ್ರೆಂಡ್ಸ್ ಈ ಥರ ಬಂದಿದೆ. ಡಿಸೈನ್ನ ನಾನು ಹಿಂದೆ ತಿರುಗಿಸ್ಕೊತೀನಿ. ಈ 3 ಚೈನ್ನ ಗ್ಯಾಪ್ ಇದೆ ನೋಡಿ, ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. 1, 2, 3 ಸಿಂಗಲ್ ಕ್ರೋಶ ಮಾಡಿಕೊಂಡು ಇಲ್ಲಿ ನಾವೇನು ಲಾಕ್ ಮಾಡಿದರೆ ಅಲ್ಲಿ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಆಯಿತು. ಈಗ ಇಲ್ಲಿ ನೀಡಲ್ ಮೇಲೆ 2 ಸತಿ ದಾರನ ಸುತ್ಕೊಳ್ಳಿ. ಈ ಬೀಡ್ ಹಿಂದೆಗಡೆ ಇಲ್ಲಿ ದಾರ ಇದೆ ನೋಡಿ, ನಾವು ಬೀಡ್ ಲಾಕ್ ಮಾಡಿದ್ವಲ್ಲ ಅದ್ರ ಹಿಂದೆ ದಾರ ಇದೆ. ಸೊ ಆ ದಾರದಲ್ಲಿ ನಾವು ದಾರದ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶನ ಮಾಡಬೇಕು. 2ರಿಂದ 1 ಸತಿ ದಾರ ಆಚೆ ತೆಗೀರಿ, ಮತ್ತೆ 2ರಿಂದ 1 ಸತಿ ದಾರ ಆಚೆ ತೆಗೆದು ಕೊನೆ 2ರಿಂದ 1 ಸತಿ ದಾರನ ಆಚೆ ತೆಗಿಬೇಕು. ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ಸೊ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಈ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪಲ್ಲಿ ಹಾಕಿ ದಾರ ಮೇಲೆ ತೆಗೆದು 2ರಿಂದ 1 ಸತಿ ದಾರ ಆಚೆ ತೆಗೀರಿ, ಇನ್ನೆರಡರಿಂದ 1 ಸತಿ ದಾರ ಆಚೆ ತೆಗೀರಿ, ಕೊನೆ 2ರಿಂದ 1 ಸತಿ ದಾರ ಆಚೆ ತೆಗೀರಿ. ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ಸೊ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹಾಕಿ ದಾರ ತೆಗೆದು 2ರಿಂದ 1 ಸತಿ, 2ರಿಂದ 1 ಸತಿ, ಕೊನೆ 2ರಿಂದ 1 ಸತಿ ತ್ರಿಬಲ್ ಕ್ರೋಶ ಕಂಬ. ಸೊ 3 ತ್ರಿಬಲ್ ಕ್ರೋಶ ಕಂಬ ಆಗಿದೆ. ಇದು 4ನೇ ತ್ರಿಬಲ್ ಕ್ರೋಶ ಕಂಬ. 4, 5ನೇ ತ್ರಿಬಲ್ ಕ್ರೋಶ ಕಂಬ ಮಾಡ್ತಾ ಇದ್ದೀನಿ. 2ರಿಂದ 1, 2ರಿಂದ 1, ಕೊನೆ 2ರಿಂದ 1, 5 ಆಯಿತು. 6ನೇ ತ್ರಿಬಲ್ ಕ್ರೋಶ ಕಂಬ. ಈ ಥರ ಒಳ್ಳೊಳ್ಳೆ ಡಿಸೈನ್ನ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಹಾಕಿರ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಇರೋ ವಿಡಿಯೋನ ಒಂದು ಸತಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಇಲ್ಲಿ 6 ತ್ರಿಬಲ್ ಕ್ರೋಶ ಕಂಬ ಆಯಿತು. ಇದು 7ನೇ ತ್ರಿಬಲ್ ಕ್ರೋಶ ಕಂಬ. 8ನೇ ತ್ರಿಬಲ್ ಕ್ರೋಶ ಕಂಬ. ಒಂದು ಸತಿ ಹೀಗೆ ತ್ರಿಬಲ್ ಕ್ರೋಶ ಮಾಡಿಬಿಟ್ರೆ ದಾರ ಮೇಲೆ ಬಂದ್ಬಿಡುತ್ತೆ ಫ್ರೆಂಡ್ಸ್. ನಾವು ಈಸಿಯಾಗಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೋದು. ಇಲ್ಲಿ ಕೌಂಟಿಂಗ್ ತುಂಬ ಇಂಪಾರ್ಟೆಂಟು. ನೀವು ಫಸ್ಟ್ ಆರ್ಚು ಎಷ್ಟು ಕೌಂಟಲ್ಲಿ ಹಾಕಿರ್ತೀರಾ ಸೀರೆ ಪೂರ್ತಿ ಅದೇ ಕೌಂಟಿಂಗ್ನ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಹಾಕಿದಷ್ಟೇ ಹಾಕಬೇಕು ಅಂತ ಏನಿಲ್ಲ. ಒಬ್ಬೊಬ್ಬರು ಚೈನ್ನ ದೊಡ್ಡದಾಗಿ ಹಾಕ್ತೀರಾ, ಒಬ್ಬೊಬ್ಬರು ಚಿಕ್ಕದಾಗಿ ಹಾಕ್ತಾರೆ. ಸೊ ನಿಮಗೆ ಆರ್ಚ್ ಕರೆಕ್ಟಾಗಿ ಕುತ್ಕೋಬೇಕು, ಎಲ್ಲೂ ಬಾಗಬಾರ್ದು.
ಒಂದ್ಸತಿ ಸೀರೆ ಮೇಲೆ ಹೀಗೆ ಇಟ್ಕೊಂಡು ನೋಡಿ. ನೋಡಿ ಈ ತರ ಬೆಂಡ್ ಆಗಬಾರ್ದು. ಈ ತರ ಬೆಂಡ್ ಆಗ್ತಿದೆ ಅಂತಂದ್ರೆ ನಾವು ಇನ್ನೂ ಚೈನ್ ಹಾಕಬೇಕು ಅಂತ ಅರ್ಥ ಕಂಬಗಳನ್ನ. ಎಷ್ಟು ಕಂಬ ಆಯಿತು ಅಂತ ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12 13 ಕಂಬ ಆಗಿದೆ. ಇದು 14ನೇ ತ್ರಿಬಲ್ ಕ್ರೋಶೆ ಕಂಬ. ಇದು 15ನೇ ತ್ರಿಬಲ್ ಕ್ರೋಶೆ ಕಂಬ. ಸೊ ನನಗೆ ಇಲ್ಲಿ ಒಟ್ಟು 15 ಕಂಬ ಹಿಡಿಸುತ್ತೆ. ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ನಾನೀಗ ಇಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನಿಲ್ಲಿ ಲಾಕ್ ಮಾಡ್ತೀನಿ. 3 ಚೈನ್ ಆದಮೇಲೆ ಲಾಕ್ ಇದೆಯಲ್ಲ, ಅದ್ರ ಮೇಲೆ ಲಾಕ್ ಮಾಡ್ತೀನಿ. ಸೊ ಡಿಸೈನ್ ನೋಡಿ, ಎಲ್ಲೂ ಬಾಗಿಲ್ಲ, ನಂದು ಸ್ಟ್ರೈಟ್ ಆಗಿ ಇದೆ. ಸೊ ನಿಮ್ಮದು ಇದೇ ರೀತಿ ಸ್ಟ್ರೈಟ್ ಆಗಿ ಬಂದರೆ ನೀವು ಲಾಕ್ನ ಮಾಡ್ಕೋಬೋದು. ಸೊ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಈ 3 ಚೈನಿನ ಗ್ಯಾಪ್ ಏನಿದೆ ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ತಾ ಇದ್ದೀನಿ. 1 2 3 ಸಿಂಗಲ್ ಕ್ರೋಶ ಆದಮೇಲೆ ಈ ಗ್ಯಾಪ್, ಲಾಕ್ನ ಗ್ಯಾಪ್ ಏನಿತ್ತು ಅದ್ರ ಮೇಲೆ ನಾನು ಲಾಕ್ನ ಮಾಡಿಕೊಂಡೆ. ಈಗ ಡಿಸೈನ್ನ ಸೀದಾ ಸೈಡ್ಗೆ ತಿರುಗಿಸ್ಕೊತಾ ಇದ್ದೀನಿ. ಈ ಥರ ಬಂದಿದೆ ಆರ್ಚು. ಸೊ ಇಲ್ಲಿ 3 ಚೈನ್ ಮೇಲೆ ಸಿಂಗಲ್ ಕ್ರೋಶ 3 ಸತಿ ಮಾಡ್ಕೊಂಡ್ಮೇಲೆ ಇದೇ ಥರ ನೀಡಲ್ನ ಟೈಟಾಗಿ ಇಟ್ಕೊಂಡು ಇಲ್ಲಿಗೆ ಒಂದು ವೀಟ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ವೀಟ್ ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಇಲ್ಲಿ 3 ಚೈನ್ನ ಮಧ್ಯದಲ್ಲಿ ಇಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಫ್ರೆಂಡ್ಸ್, ಆ ಗ್ಯಾಪಿಂದ ನೀಡಲ್ನ ಆಚೆ ತೆಗೆದು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಲಾಕ್ ಮಾಡಿಕೊಂಡೆ. ಈಗ ದಾರನ ಸ್ವಲ್ಪ ಮೇಲೆ ಹೀಗೆ ಎಳೆದು ಬೀಡ್ ಒಳಗಡೆಯಿಂದ ದಾರ ತಗೋತೀನಿ. ಸೊ ನೋಡಿ, ಬೀಡ್ನ ಈ ರೀತಿ ಕೈಯಲ್ಲಿ ಇಟ್ಕೊಳ್ಳಿ. ದಾರನ ಹೀಗೆ ಎಳೆದ್ರೆ ಆಚೆ ಬರುತ್ತೆ ದಾರ. ಸೊ ಅದು ಮತ್ತೆ ನೀಡಲ್ ಮೇಲೆ ಒಂದ್ಸತಿ ದಾರ ಇತ್ತಲ್ಲ ಅದು 3ರಿಂದನೂ ದಾರ ಆಚೆ ಬರಬೇಕು. ಇಲ್ಲಿ ಫಸ್ಟ್ಗೆ ಲಾಕ್ ಮಾಡಿದ್ರಿ, ಆಮೇಲೆ ಬೀಡ್ ಒಳಗಿಂದ ತೆಗೆದ್ರಿ, ಇಲ್ಲಿ ಮೇಲೆ ಒಂದು ದಾರ ಇತ್ತು ಅದರಿಂದನೂ ನಾವು ಆಚೆ ತೆಗೆದಿದ್ವಿ. ಸೊ ಈಗ ಲಾಕ್ ಆಗಿದೆ. ದಾರನ ಸ್ವಲ್ಪ ಮೇಲೆ ತೆಗೆದು ಬೀಡ್, ರೌಂಡ್ ಬೀಡ್ ಏನಿತ್ತು ಅದನ್ನ ಒಂದು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ದಾರನ ಹೀಗೆ ಟೈಟಾಗಿ ಹಿಡ್ಕೊಂಡು ನೀಡಲ್ನ ಹೀಗೆ ಇಟ್ಕೊಳ್ಳಿ. ಇನ್ನೊಂದು ಕೈಯಿಂದ ಬೀಡ್ನ ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಳಿ ಮೇಲಿಂದ. ಸೊ ಬೀಡ್ನ ಹೀಗೆ ಕೈಯಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡು ಇನ್ನೂ 3 ಟ್ರಿಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಆಯಿತು. ಈಗ ಮೇಲೆ ಎಳೆದು ಬೀಡ್ ಒಳಗಡೆಯಿಂದನೂ ಆಚೆ ತೆಗೆದ್ರೆ, ನೀಡಲ್ ಮೇಲೆ 2 ದಾರ ಇದೆ, ಸೊ ಅದರಿಂದನೂ ದಾರ ಆಚೆ ತೆಗೆದ್ರೆ ಲಾಕ್ ಆಯಿತು. ಈಗ ದಾರನ ಮತ್ತೆ ಮೇಲೆ ತೆಗೆದು ಬೀಡ್ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಬೀಡ್ ಇನ್ಸರ್ಟ್ ಮಾಡಿಕೊಂಡೆ, ಟೈಟಾಗಿ ಇಟ್ಕೊಂಡು ಇನ್ನೊಂದು ವೀಟ್ ಬೀಡ್ನ ಇನ್ಸರ್ಟ್ ಮಾಡ್ಕೋತಿದ್ದೀನಿ. ಸೊ ಸೇಮ್ ಪ್ರೊಸೀಜರು. ಮತ್ತೆ 3 ಟ್ರಿಬಲ್ ಕ್ರೋಶ ಕಂಬದ ಮಧ್ಯದಲ್ಲಿ ಗ್ಯಾಪ್ ಇದೆ, ಆ ಗ್ಯಾಪಲ್ಲಿ ನಾವು ಈ ಬೀಡ್ನ ಲಾಕ್ ಮಾಡ್ತಾ ಇದ್ದೀವಿ. ಸೊ ಫಸ್ಟಿಗೆ ಲಾಕ್ ಮಾಡಿಕೊಂಡು ದಾರ ಸ್ವಲ್ಪ ಮೇಲೆ ಎಳ್ಕೊಂಡು ಬೀಡ್ ಒಳಗಡೆಯಿಂದನೂ ಆಚೆ ತೆಗೀರಿ. 2 ದಾರ ಇರುತ್ತೆ, ಕೊನೆ ದಾರದಿಂದನೂ ಆಚೆ ತೆಗೆದ್ರೆ ಲಾಕ್ ಆಗುತ್ತೆ. ಸೊ ಇದು ಪೂರ್ತಿ ನಾನು ಹೀಗೆ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಸೊ ಪೂರ್ತಿ ಕಂಪ್ಲೀಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನಾನು ಡಿಸೈನ್ ಪೂರ್ತಿ ಹಾಕಿದ್ದೀನಿ, ಇಲ್ಲಿ ಕೊನೆಯಲ್ಲಿದ್ದೀನಿ. ಸೊ ಕೊನೆ ವೀಟ್ ಬೀಡ್ ಹಾಕ್ಕೊಂಡು ಇಲ್ಲಿ 3 ಚೈನ್ ಹಾಕಿ ನಾವೇನು ಸಿಂಗಲ್ ಕ್ರೋಶ ಮಾಡಿದರೆ ಅದರ ಮೇಲೆ ಇಲ್ಲಿ ನಾನು ಲಾಕ್ ಮಾಡಿಕೊಂಡೆ. ಡಿಸೈನ್ ನೋಡಿ ಈ ಥರ ಬರುತ್ತೆ. ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುವಂಥ ಡಿಸೈನ್ ಇದು. ವಿಡಿಯೋದಲ್ಲಿ ಈ ಥರ ಕಾಣ್ತಾ ಇದೆ, ಹಾಗೆ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ಲಾಕ್ನ ಮಾಡ್ಕೊಂಡ್ಮೇಲೆ ಕುಚ್ಚು ಕಟ್ಟೋಕ್ಕೆ ಮತ್ತೆ ನಾನು 3 ಚೈನ್ನ ಹಾಕ್ಕೋತಾ ಇದ್ದೀನಿ. 1 2 3 ಕರೆಕ್ಟಾಗಿ ನೋಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಸೊ ನೋಡಿ ಈ ಥರ ಬರುತ್ತೆ. ನಾನು ಇನ್ನೂ ಒಂದು ಸತಿ ಈ ಕಡೆ ಹಾಕಿ ತೋರಿಸ್ತೀನಿ. ಸೊ ಇಲ್ಲಿ ಚೈನ್ ಕುಚ್ಚು ಕಟ್ಟೋಕ್ಕೆ ನಾವೇನು ಚೈನ್ ಹಾಕಿದ್ವಿ ತಿರ್ಗಾ ಸ್ಟಾರ್ಟ್ ಮಾಡ್ಕೊಳ್ಳೋಣ. 2 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ 3 ಚೈನ್ 1 2 3
ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೆ. ಎಳ್ಕೊಂಡು ಹಾಕ್ಕೋಬೇಡಿ ಫ್ರೆಂಡ್ಸ್, ಸೀರೆ ಪೂರ್ತಿ ಡ್ಯಾಮೇಜ್ ಆಗೋಗುತ್ತೆ. ಡಿಸೈನ್ ಒಂಚೂರು ಕೂಡ ಚೆನ್ನಾಗಿ ಬರೋಲ್ಲ, ಎಲ್ಲ ಸುಕ್ಕಾಗೋಗುತ್ತೆ. ಸೊ ಈ ರೀತಿ ಕರೆಕ್ಟಾಗಿ ನೋಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೇ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಕುಚ್ಚುಕಟ್ಟಾಗಿ ಜಾಗ ಬಿಟ್ಕೊಂಡಿದ್ದಾಯಿತು. 2 3 ಚೈನ್ ಹಾಕ್ಕೊಂಡು ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ, ಫ್ಲವರ್ ಬೀಡು. ಸೊ ಬೀಡ್ ಇನ್ಸರ್ಟ್ ಮಾಡಿಕೊಂಡೆ. ಈಗ ಬೀಡ್ ಲಾಕ್ ಮಾಡ್ಕೊಳ್ಳಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ವಲ್ಪ ಲೂಸಾಗೇ ಲಾಕ್ ಮಾಡ್ಕೊಳ್ಳಿ, ಯಾಕಂದರೆ ಹಿಂದೆಗಡೆ ನಾವು ಆರ್ಚ್ ಮಾಡ್ಕೋತೀವಿ ಫ್ಲವರ್ ಹಿಂದೆಗಡೆ. ಸೊ ಮತ್ತೆ 3 ಚೈನ್, 1 2 3 ಕರೆಕ್ಟಾಗಿ ನೋಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. 1 2 3 ಚೈನ್. ಯಾರಿಗೆ ಯಾವ ಪಾರ್ಟ್ ಇಷ್ಟ ಯಾರಿಗೆ ಯಾವ ಪಾರ್ಟ್ ಅರ್ಥ ಆಗಲಿಲ್ಲ ಅವರು ಕಮೆಂಟ್ ಮಾಡಿ ತಿಳಿಸಿ, ನಾನು ಮತ್ತೆ ವಿಡಿಯೋ ಮಾಡಿ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ 3 ಚೈನ್ ಹಾಕಿರೋ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶ, 1 2 3 ಸಿಂಗಲ್ ಕ್ರೋಶ ಹಾಕಿ 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ. ಸೊ ಫಸ್ಟಿಗೆ ನಾನು 15 ಕಂಬ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೆ. ಇಲ್ಲಿ ಕೂಡ 15 ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ. ಈ 3 ಚೈನ್ ಹಾಕಿರೋ ಲಾಕ್ ಇದೆ ನೋಡಿ ಇಲ್ಲಿ. ಸೊ ಆ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಲಾಕ್ ಮಾಡಿಕೊಂಡು ಈ ಗ್ಯಾಪ್ ಏನಿದೆ ತಿರ್ಗಾ 3 ಚೈನ್ ಗ್ಯಾಪು ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. 1 2 3 ಸಿಂಗಲ್ ಕ್ರೋಶ ಆದಮೇಲೆ ಲಾಕ್ನ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ನ ಮೇಲೆ ಲಾಕ್ ಮಾಡಿಕೊಂಡು ಡಿಸೈನ್ನ ಸೀದಾ ಸೈಡ್ಗೆ ತಿರುಗಿಸ್ಕೋಬೇಕು. ಡಿಸೈನ್ನ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು, ಸಾರಿ ಫ್ರೆಂಡ್ಸ್ ಇಲ್ಲಿ ಯಾವುದೋ ಒಂದು ದಾರ ಬಿಟ್ಟಿದ್ದೀನಿ. ಸೊ ಲಾಕ್ನ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೀದಾ ಸೈಡ್ಗೆ ಟರ್ನ್ ಮಾಡಿಕೊಂಡು ಹೀಗೆ ನೀಡಲ್ನ ಟೈಟಾಗಿ ಹಿಡ್ಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ನಾನಿಲ್ಲಿ ಆರ್ಚ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ಡಿಸೈನು. ಎಲ್ಲೂ ಕೂಡ ಬಾಗಲ್ಲ, ತುಂಬ ಅಂದರೆ ತುಂಬ ಸ್ಟಿಫಾಗಿ ಸ್ಟ್ರೈಟಾಗಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುವಂಥ ಬ್ರೈಡಲ್ ಡಿಸೈನು. ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೊಂಡ್ಬಿಡ್ಬೋದು. ಇಲ್ಲಿ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತೀನಿ. ಡಿಸೈನ್ನ ಪೂರ್ತಿಯಾಗಿ ಹಾಕಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಸೊ ನೋಡಿದ್ರಲ್ಲ, ಒಂದೇ ಸ್ಟೆಪ್ಪಲ್ಲಿ ಹೇಗೆ ಬ್ರೈಡಲ್ ಡಿಸೈನ್ನ ಹಾಕ್ಕೋಬೋದು ಅಂತ. ಇದನ್ನು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಅರ್ಥ ಆಗಿಲ್ಲ ಅಂದರೆ 1 ಅಲ್ಲ 2 ಸತಿ ವೀಡಿಯೋನ ನೋಡಿ ಸ್ಲೋ ಕೂಡ ಮಾಡ್ಕೊಂಡು ನೋಡ್ಬೋದು. ಎಲ್ಲಿ ನಿಮಗೆ ಅರ್ಥ ಆಗಿಲ್ಲ ಆ ಪಾಯಿಂಟ್ನ ಕಮೆಂಟ್ ಮಾಡಿ, ನಾನು ಇನ್ನೂ ಒಂದು ಸತಿ ಟ್ರೈ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ. ಸೊ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಅಂತೂ ತುಂಬ ಕಮ್ಮಿ ಇದೆ. ನೀವು ಕಮೆಂಟ್ ಮಾಡಿ ಎಂಕರೇಜ್ ಮಾಡಿದ್ರೇ ಅಲ್ವಾ ನಮಗೆ ವೀಡಿಯೋ ಮಾಡೋದಕ್ಕೆ ಇಷ್ಟ ಆಗೋದು. ದಯವಿಟ್ಟು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಡಿಸೈನ್ ನನ್ನ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಹೋಗಿ ಒಂದು ಸತಿ ಚೆಕ್ ಮಾಡಿ. ಥ್ಯಾಂಕ್ ಯು.